ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದ್ಬಿಟ್ಟು ಸ್ನೇಹಿತರೆ, ಒಂದು ಆಲ್ಮಾಕ್ಸ್ 500 ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಒಂದು ಆ್ಯಂಟಿಬಯೋಟಿಕ್ ಸೀರೀಸನ್ನು ಮಾಡ್ತಾ ಇರ್ತೀನಿ. ಸೊ ಒಂದು ಪಾರ್ಟ್ ವೈಸ್ ಒಂದು ಆ್ಯಂಟಿಬಯೋಟಿಕ್ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಅಂದರೆ ಈ ಒಂದು ಆಲ್ಮಾಕ್ಸ್ ಅಂದರೆ ಆ್ಯಂಟಿಬಯೋಟಿಕ್ ಸೀರೀಸ್ ಇರುವಂಥ ಒಂದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಪಾರ್ಟ್ 2 ಪಾರ್ಟ್ 3 ಎಲ್ಲ ಆ್ಯಂಟಿಬಯೋಟಿಕ್ಗಳು ಒಂದು ಸೀರೀಸನ್ನು ಮಾಡ್ತಾ ಹೋಗ್ತೀನಿ. ಎಲ್ಲ ಆ್ಯಂಟಿಬಯೋಟಿಕ್ಗಳು ಹಿಂಗೆ ಪರಿಚಯಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು. ಈ ಒಂದು ಆಲ್ಮಾಕ್ಸ್ ಅನ್ನುವಂಥ ನಿಮಗೆ ಟ್ಯಾಬ್ಲೆಟ್ ಬಂದುಬಿಟ್ಟು ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 15ರ ಒಂದು ಪ್ಯಾಕೇಜಿಂಗ್ ಇದಾಗಿರುತ್ತೆ. ಒಂದು ಸ್ಟ್ರಿಪ್ 15 ಸ್ಟ್ರಿಪ್ಪಿಗೆ ನಿಮಗೆ ಒಂದು ₹120 ಸಿಗುತ್ತೆ. ಈ ಒಂದು ಪ್ರೈಸ್ ಅಂತಂದರೆ 15 ಟ್ಯಾಬ್ಲೆಟ್ ₹120 ಆಗುತ್ತೆ. ಇದರ ಒಂದು ಕಂಟೆಂಟ್ ಬಂದುಬಿಟ್ಟು ಸ್ನೇಹಿತರೆ, ಒಂದು ಅಮಾಕ್ಸಿಲಿನ್ ಕ್ಯಾಪ್ಸಲ್ IP ಅನ್ನುವಂಥ ಒಂದು ಕಂಟೆಂಟ್ ಇದಾಗಿರುತ್ತೆ. ಅಮಾಕ್ಸಿಲಿನ್ ಬಂದುಬಿಟ್ಟು ಮತ್ತು ಇದರ ಒಂದು ಮಾರ್ಕೆಟಿಂಗ್ ಅಥವಾ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಅಲ್ಕೆಮ್ ಲ್ಯಾಬ್ರೋಟ್ರಿ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಅಂದರೆ ಅಮಾಕ್ಸಿಲಿನ್ ಬಂದುಬಿಟ್ಟು ಇದು ಆ್ಯಂಟಿಬಯೋಟಿಕ್ಕಾಗಿ ಒಂದು ಆ್ಯಂಟಿಬಯೋಟಿಕ್ ಕೆಟಗರಿಯಲ್ಲಿ ಇದನ್ನು ಅಂದರೆ ಆ ಒಂದು ಕೆಟಗರಿಯಲ್ಲಿ ಬರ್ತದೆ ಈ ಒಂದು ಆ್ಯಂಟಿಬಯೋಟಿಕ್. ಇದರ ಒಂದು ಶೆಡ್ಯೂಲ್ ಬಂದುಬಿಟ್ಟು ಶೆಡ್ಯೂಲ್ H ಡ್ರಗ್ ಇದಾಗಿರುತ್ತೆ. ಶೆಡ್ಯೂಲ್ H ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ. ಒಟ್ಟಾರೆಯಾಗಿ ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಈ ಒಂದು ಟ್ಯಾಬ್ಲೆಟನ್ನು ಬಗ್ಗೆ ಹೇಳೋದಾದ್ರೆ, ಈ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಏನಾಗುತ್ತೆ, ಈ ಒಂದು ಟ್ಯಾಬ್ಲೆಟ್ ಇನ್ನೂ ಒಂದು ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು, ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಸ್ಟಾಪ್ ಮಾಡುತ್ತೆ ಮತ್ತು ಒಂದು ಗ್ರೋ ಆಗೋದನ್ನು ತಡೆಯುತ್ತೆ ಮತ್ತು ಅದು ಸ್ಪ್ರೆಡ್ ಆಗೋದನ್ನು ಏನು ಮಾಡುತ್ತೆ, ಪ್ರಿವೆಂಟ್ ಮಾಡ್ತಾ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ. ಮತ್ತೊಂದು ವೇರಿಯಸ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಸಹ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಅದರ ಜೊತೆಗೆ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ಇಯರ್, ನೋಸ್, ಥ್ರೋಟ್, ಲಂಗ್ಸ್, ಸ್ಕಿನ್, ಐ ಮತ್ತು ಟೈಫಾಯ್ಡ್ ಫೀವರ್ ಮತ್ತು ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಟಾನ್ಸಿಲ್ಸ್, ಸೈನಸಸ್, ನ್ಯೂಮೋನಿಯಾ ಮತ್ತು ಗಮ್ ಅಲ್ಸರ್ಸ್ ಆಗಿರ್ತಾವೆ ಮತ್ತು ಸೋರ್ಸ್ ಆಗಿರ್ತಾವೆ, ಡೆಂಟಲ್ ಇನ್ಫೆಕ್ಷನ್ಗೂ ಸಹ ಈ ಒಂದು ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಮತ್ತಂದರೆ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ಏನೋ ಬ್ಯಾಕ್ಟೀರಿಯಿಂದ ಏನೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ ಆ ಒಂದು ಕಾರಣಕ್ಕೆ ಈ ಒಂದು ಆಲ್ಮಾಕ್ಸ್ ಅಥವಾ ಅಮಾಕ್ಸಿಲಿನ್ ಒಂದು ಕ್ಯಾಪ್ಸಲ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ನೋಡೋದಾದ್ರೆ, ಕಾಮನ್ ಸೈಡ್ ಎಫೆಕ್ಟ್ಸ್ ಅಂದರೆ ನಾಸಿಯಾ, ವಾಮಿಟಿಂಗ್, ಡಯೋರಿಯಾ, ಸ್ಟಮಕ್ ಪೇನ್ ಎಲ್ಲ ಆಗ್ತಿರ್ತಾವೆ. ಸೊ ಇವೇನು ಟೆಂಪ್ರರಿ ಇರ್ತಾವೆ, ಇವೇನು ನಡೀತದೆ ಕಡಿಮೆ ಆಗ್ತದೆ. ಇನ್ ಕೇಸ್ ಏನೋ ಹೆಚ್ಚಿಗೆ ಆಗ್ತಾಯಿತ್ತು ಅಂದ್ರೆ ನಿಮಗೆ ಏನು ತ್ರಾಸ ಭಾಳ ಆಗ್ತಾಯಿತ್ತು ಅಂದ್ರೆ ಏನು ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ ಸ್ನೇಹಿತರೆ. ಅಂದರೆ ಇದು ಬಂದುಬಿಟ್ಟು ಇದರಲ್ಲಿ ಇದೊಂದು ಮರ್ತಿದ್ದೆ ಕಾಂಪೋಸಿಷನ್ ಹೇಳೋದು. ಅಂದರೆ 500 mg ಇರುತ್ತೆ ಒಂದು ಕ್ಯಾಪ್ಸೂಲ್ನ ಪರ್ಚೇಸ್ ಅಂದರೆ ತೆಗೆದುಕೊಂಡಾಗ ನಿಮಗೆ 500 mg ನಿಮಗೆ ಸಿಗುತ್ತೆ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು 30°C ದಾಟಕ್ಕೆ ಹೋಗ್ಬಿಡೋದು ಮತ್ತು ಇದೊಂದು ಮಾಯ್ಶ್ಚರಿಂದ ದೂರ ಇಡಬೇಕಾಗತ್ತೆ. ಮತ್ತು ಇದರ ಡೋಸೇಜ್ ಬಂದುಬಿಟ್ಟು ಅಂದರೆ ಯಾವ ರೀತಿ ಇದರ ಸಿರಪ್ ಅನ್ನೋದು ಯಾವುದೇ ಕ್ಯಾಪ್ಸೂಲನ್ನು ತೆಗೆದುಕೊಳ್ಬೇಕಪ್ಪ ಅಂದರೆ ದಿನಕ್ಕೆ 2 ತೆಗೆದುಕೊಳ್ಬೋದು. ಅಂದರೆ ಊಟಕ್ಕಿಂತ ಮುಂಚೆ ಅಂದರೆ 1 hour ಬಿಫೋರ್, ಊಟ ಆದಮೇಲೆ 2 ತಾಸು ಮುಂಚೆಗೆ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೋದು. ದಿನಕ್ಕೆ 2 ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಇದರ ಒಂದು ಡೋಸೇಜ್ ಆಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೊಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.